ಜಾಕೀರ್ ಅವರು ಏನೋ ಒಂದು ವಿಶೇಷವಾಗಿ ಮಾತಾಡಬೇಕು ಅಂದರೆ ಏನು ಮಾತಾಡ್ಬೇಕು ಹೇಳಿ? ವಿಶೇಷ ಏನಪ್ಪ ಅಂತ ಅಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮುಸ್ಲಿಮ್ಸ್ ಬಗ್ಗೆ ಸುಮಾರು 10 ವರ್ಷಗಳ ಕಾಲ ಅವರು ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಇದ್ದರು. 10 ವರ್ಷದಲ್ಲಿ ಯಾವತ್ತೂ ನಾವು ಕೇಳಿದಾರ ಒಂದು ಭಾಷಣನ ಒಂದು 2 ದಿನ ಮೊದಲು ರಾಜಸ್ಥಾನದಲ್ಲಿ ಅವರು ಒಂದು ಭಾಷಣ ಮಾಡಿದ್ರು. ಏನು ಭಾಷಣ ಅಂದರೆ ಅದು ಮುಸ್ಲಿಂ ಬಗ್ಗೆ ಮಾತಾಡಿದ್ದಾರೆ. ಎಲ್ಲ ಜನತೆಗೆ ಅವ್ರು ಏನು ಹೇಳಿದ್ದಾರೆ, ಕರ್ನಾಟಕದಲ್ಲಿ ಒಂದು ಮಾದರಿ ಆಗದೆ ನಿಮ್ಮ ಮಾಂಗಲ್ಯ ಮತ್ತು ನಿಮ್ಮ ಚಿನ್ನ, ಆಪ್ಕಾ ಧನ್, ಆಪ್ಕಾ ಸೋನಾ, ಆಪ್ಕಾ ಪರ್ಸಿಡೆಂಟ್ ರಿಸರ್ವೇಷನ್ ಸಬ್ ಚಿನಾಕೆ ಇದನ್ನೆಲ್ಲ ಕಿತ್ಕೊಂಡು OBC ಮುಸಲ್ಮಾನರಿಗೆ ಕಾಂಗ್ರೆಸ್ ಪಕ್ಷ ಹಂಚುತ್ತೆ ಅನ್ನೋದನ್ನು ಒಂದು ಭಾಷಣವನ್ನು ಮಾಡಿದ್ದಾರೆ. ಅದನ್ನು ಕೇಳಿ ನಮಗೆ ಭಾಳ ದುಃಖವಾಯಿತು. ಹೌದು, ನಾನು ಕೂಡ ನೋಡಿದೆ. ತಾವು ಮಾಧ್ಯಮದವರು ಅದರ ಬಗ್ಗೆ ಎಲ್ಲ ಸರ್ಚ್ ಮಾಡ್ತಾ ಇರ್ತೀನಿ. ಆಲೆ ಮಾಧ್ಯಮ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ದೇಶದ ಮಾಧ್ಯಮ ಗೋಧಿ ಮೀಡಿಯಾ ಅಂತ ತಮ್ಮ ಮೇಲೆ ಒಂದು ಆಪಾದನೆ ಇದೆ. ಮೋದಿ ಸಾಹೇಬ್ ಇಡೀ ಮಾಧ್ಯಮದ ಮೇಲೆ ಇಡೀ ಮಾಧ್ಯಮ ಅಂತ ನಾವು ಹೇಳುತ್ತಾ ಇಷ್ಟಪಡಲ್ಲ. ಅದರಲ್ಲಿ ಕೆಲವೊಂದು ಬಿಕಾವು ಮೀಡಿಯಾ ಅಂತ ಒಂದು ಇದೆ, ಮೋದಿದೆ. ನಡ್ಕೊಂಡು ಹೋದ್ರೆ ಅವ್ರ ಜೊತೆಲಿ ಯಾವ ಒಬ್ಬ ಮಂತ್ರಿನೂ ಹೋಗಲ್ಲ. ಯಾವುದೋ ಒಂದು ಉದ್ಘಾಟನೆ ಮಾಡಿದ್ರೆ ಆ ಜಿಲ್ಲೆ ಆ ಸ್ಟೇಟ್ ಮಂತ್ರಿ ಇರಲ್ಲ, ಮೋದಿನೇ ಕೈ ಅಲ್ಲಾಡಿಸ್ಬೇಕು. ಮೋದಿ ಸಾಹೇಬ್ರೆ ಮುಂದಕ್ಕೆ ಹೋಗ್ಬೇಕು, ಅವ್ರು ಹಿಂದೇನೂ ಬರಂಗಿಲ್ಲ ಜನ. ಅವನು ರಾಮ ಮಂದಿರ ಓಪನ್ ಮಾಡಿದಾಗ ನಾವು ನೋಡ್ದು, ಅಲ್ಲೂ ಅವರು ಸೆಕ್ಯೂರಿಟಿ ಕರ್ಕೊಂಡು ಹೋಗಿದ್ದಾರೆ. ಅಂಥ ಒಂದು ದೇವಸ್ಥಾನದಲ್ಲಿ ಅವ್ರ ಹಿಂದೆ ಮುಂದೆ ಇದ್ದವರು ಅವ್ರ ಸೆಕ್ಯೂರಿಟಿ. ನಮ್ಮ ದೇಶದ ಇದ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಆದರೆ ಒಂದು 10 ವರ್ಷಗಳ ಕಾಲ ಮೋದಿ ಸಾಹೇಬರು ಈ ಮಾತನ್ನು ಆಡಿರಲಿಲ್ಲ. ಇವಾಗ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ನಾನು ಸಂಪೂರ್ಣವಾಗಿ ಸೋಲ್ತೀನಿ ಅಂತ. ಯಾಕಂದರೆ ನಮ್ಮ ದೇಶದ ಜನ ಮೊದಲನೇ ಸಲ ಅವ್ರಿಗೆ 2014ರಲ್ಲಿ ಬಂದಾಗ ಅಚ್ಚೇ ದಿನ ಆಯಂಗೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇವೆಲ್ಲ ಅವ್ನು ಮಾತಾಡಿದ್ರು. ಅವರು ನಮ್ಮ ದೇಶದ ಜನ ಏನು ಮಾಡಿದ್ರು, ಎಲ್ಲರೂ ಮೋದಿ ಸಾಹೇಬರು ಏನೋ ಒಂದು ಮಾಡ್ತಾರೆ ನಮ್ಮ ದೇಶಕ್ಕೆ ಅಂತ ಬಹುಮತದಿಂದ ಅವ್ರನ್ನ ಆಯ್ಕೆ ಮಾಡಿದ್ರು. ಅದಾದ ನಂತರ ಅವರು 2019ರಲ್ಲಿ ಮತ್ತೆ ಚುನಾವಾಯಿತು. 19ರಲ್ಲಿ ಎರಡನೇ ಸಲ ಆಯ್ಕೆ ಆದಾಗ ಅವರ ಅಭಿವೃದ್ಧಿ ಯಾವುದೂ ಇರಲಿಲ್ಲ. ಅವರ ಅಭಿವೃದ್ಧಿ, ಅವರ ಕಾರ್ಯ ಎಲ್ಲ 0 ಇದ್ದಿತ್ತು. ಎರಡನೇ ಸಲ ಆಯ್ಕೆ ಆದಾಗ ಅವರು ನಾವು ನೋಡ್ದಂಗೆ ಉಲ್ಬಾಬಂಡಾಳಿ ಯುದ್ಧಗಳು ಇದು ಅದು ಅಂತ ಹೇಳಿ ಮೀಡಿಯಾನ ಪರ್ಚೇಸ್ ಮಾಡಿ ಅವರು ಇದನ್ನು ಜನಗಳಿಗೆ ಒಂಥರ ಆವಾಸನೆ ಕೊಟ್ಟು ಎರಡನೇ ಸಲನೂ ಆಯ್ಕೆ ಆಗೋದು. ಈಗ 3ನೇ ಅವಧಿ ಬಂದಿದೆ. ಇಡೀ ಭಾರತದ ಜನತೆ ಇವತ್ತು ಅವ್ರನ್ನ ನೋಡ್ತಾ ಇದೆ. ಅವ್ರು ಆಡಿರೋ ಮಾತು, ಅವ್ರ 5 ಲಕ್ಷ 400 ಇದ್ದ ಗ್ಯಾಸನ್ನು 1200 ತಗೊಬಂದರು. 28-30 ರೂಪಾಯಿ ಅಕ್ಕಿ ಇದ್ದಿದ್ದನ್ನು 80 ರೂಪಾಯಿಗೆ ತಗೊಬಂದಿದ್ದಾರೆ. ಮತ್ತು ರೈತರ ಸಾಲ ಮನ್ನಾ ಮಾಡಿಲ್ಲ. ನಮ್ಮ ದೇಶದ ದೊಡ್ಡ ಗಣ್ಯ ವ್ಯಕ್ತಿಗಳ ಸಾಲ ಮನ್ನಾ ಮಾಡಿದ್ದಾರೆ. ಅವ್ರ ಪರವಾಗಿ ನಿಂತಿದ್ದಾರೆ ಇವತ್ತು ಮೋದಿ ಸಾಹೇಬರು. ಇವತ್ತು ನಮ್ಮ ರೈತರು, ಬಡವರು, ಅಲ್ಪಸಂಖ್ಯಾತರು, ಈ ಕೂಲಿ ಮಾಡೋರು, ಆಮೇಲೆ ನಮ್ಮ ದೇಶದ 70 ವರ್ಷಗಳ ಈ ಕಾಂಗ್ರೆಸ್ ಸಾಧನೆ ಏನಿತ್ತು, ಈ ಖಾಸಗಿಗಳು ರೈಲಾಗಲಿ, ಇದು ನಮ್ಮ ಪ್ಲೇನ್ ಆಗಲಿ, ಮತ್ತು BSNL ಆಗಲಿ, ಏನೇನು 70 ವರ್ಷಗಳಿಂದ ಅವರು ಮಾಡಿದ್ದನ್ನು 10 ವರ್ಷಗಳ ಇವರು ಬೇರೆ ಖಾಸಗಿಗೆ ಕೊಡಬೇಕು. ಇವತ್ತು ನಮ್ಮ ಯುವಕರು, ಅವರ ಅಪ್ಪ, ಅವ್ರ ತಾತ ಇವರೆಲ್ಲ ನಮ್ಮ ದೇಶದಲ್ಲಿ ಕೆಲಸಕ್ಕಿದ್ದವರು. ಅವ್ರ ಕಣ್ಣು ಮುನ್ಗಡೆ ನಮ್ಮ ಯುವಕರಿಗೆ ಕೆಲಸ ಇಲ್ಲ. ಆ ಯುವಕರು ಕೆಲಸ ಹೇಳಿ ಅಂದರೆ ಮೋದಿ ಸಾಹೇಬರು ಪಕೋಡ ಮಾಡಿರಿ. ಇವತ್ತು ಭಾಳಷ್ಟು ಜನ ನಿರುದ್ಯೋಗಿಗಳಾಗಿ ನಮ್ಮ ದೇಶದಲ್ಲಿ ಇದ್ದಾರೆ. ಆಮೇಲೆ ಈ ಚುನಾವಣೆ ಮೋದಿ ಸಾಹೇಬರು ನೋಡ್ದಂಗಿಲ್ಲ. ಇದು ಮೋದಿ ಸಾಹೇಬರು ಅನ್ಕೊಂಡಂಗೆ ಈ ಚುನಾವಣೆ ಆಗಲ್ಲ. ಜನ ಮೂರ್ಖರಿಲ್ಲ, ಜನ ನೋಡ್ತಾ ಇದ್ದಾರೆ ಇವರ ಕಾರ್ಯವೈಖರಿಗಳನ್ನು. ನಮಗಂತೂ ಮುಸಲ್ಮಾನಗಂತೂ ಭಾಳ ದುಃಖ ಆಗ್ತಾ ಇದೆ. ಯಾಕಂದರೆ ನಾವು ಈ ದೇಶದ ಪ್ರಜೆಗಳು, ಈ ದೇಶದಲ್ಲಿ ಸ್ವಾತಂತ್ರ್ಯ ಇದೆ ನಮಗೆ, ಎಲ್ಲ ವರ್ಗದವರು ಈ ದೇಶದಲ್ಲಿ ಇರೋದು. ಅದರಲ್ಲಿ ಇವರು ಮುಸ್ಲಿಮ್ಸನ್ನು ಟಾರ್ಗೆಟ್ ಮಾಡಿ
ರಾಮ 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 ಬರೀ ಹಿಂದೂ ಮುಸ್ಲಿಂ ಅಂತ ಹೇಳಿ ಜನಗಳ ಹತ್ರ ಮತ ಕೇಳಿ ಇವರು ಇನ್ನೂ ಗಂಟ ಬಂದಿರೋದು. ಇನ್ನು ಮುಂದೆ ಮೋದಿ ಸಾಹೇಬರ ಆಟ ನಡೆಯಲ್ಲ. ಕ್ಲೋಸ್ ಚಾಪ್ಟರ್ ಇವ್ರದ್ದು ಮುಗೀತು. ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ತಾವು ಮೀಡಿಯಾದವರು ಜನಗಳ ಪರವಾಗಿ, ಆಮೇಲೆ ದೇಶದಲ್ಲಿ ಏನೇನು ನಡೀತಾ ಇದೆ, ತಮ್ಮಲ್ಲೂ ಒಂದು ವಿನಂತಿ ಏನಪ್ಪ ಅಂತಂದರೆ ಜನಗಳಿಗೆ ನ್ಯಾಯ ಏನಿದೆ ಅದನ್ನು ತೋರಿಸಿ. ಇವತ್ತು ಏನು ಬೇಕು ಜನಗಳಿಗೆ? ನೀವು ಏನು ಹೇಳ್ತಾ ಇದ್ದೀರಿ, ಮೋದಿ ಏನು ಮಾಡಿದ್ರು ಬರೀ ಅವ್ರ ಪೋಸ್ಟ್ ತೋರಿಸ್ತಾ ಇರೋದು. ನೀವು ಕೆಲಸ ಏನಾಗಿದೆ ಅಂತ ತೋರಿಸಿ. ಏನಾದ್ರು ಮಾಡಿದಾರಾ? ಅವ್ರ ಕೆಲಸ ಏನಿದೆ? ಅವ್ರು ಏನಾದ್ರು ಅಭಿವೃದ್ಧಿ ಮಾಡಿದಾರಾ? ಇಡೀ ದೇಶ ತಿರುಗಾಡ್ಕೊಬಂದ್ಬಿಟ್ಟು, ಪ್ರಪಂಚ ತಿರುಗಾಡ್ಕೊಬಂದ್ಬಿಟ್ರೆ ಅಭಿವೃದ್ಧಿ ಆಯಿತಾ? ನೋಟ್ಬಂದಿ ಮಾಡಿದ್ರು, ಏನು ಮಾಡಿದ್ರು? 2000 ನೋಟೇ ಕಾಣ್ತಾ ಇಲ್ಲ. ಎಲ್ಲಿ ತಗೊಂಡು ಹೋದ್ರು ಗೊತ್ತೇ ಇಲ್ಲ ಮೋದಿ ಸಾಹೇಬ್. ಕಾಲಾಧನ್ ತಗೊಬರ್ತೀನಿ ಅಂದರು. ಎಲ್ಲಿದೆ ಕಾಲಾಧನ್ನು? ಯಾರ ಹತ್ರ? ಅದಾನಿ ಹತ್ರ ಇದೆ, ಅವಾನಿ ಹತ್ರ ಇದೆ, ರಿಲಯನ್ಸ್ ಹತ್ರ ಇದೆ. ಕಾಲಾಧನ್ನೆಲ್ಲ ಅಲ್ಲಿ ಮಡಿಕೋಬಿಟ್ಟು ಬಡ ಜನತೆ ಹತ್ರ ಇವರು ಹುಡುಕ್ತಾ ಇದ್ದಾರಲ್ಲ. ಇವ್ರಿಗೆ ಏನು ಜ್ಞಾನೋದಯ ಇಲ್ವ ಇವ್ರಿಗೆ? ಅದಕ್ಕೆ ಇವಾಗ ನಾವು ಹೇಳೋಕ್ಕೆ ಏನಪ್ಪ ಪಡ್ತಾ ಇದ್ವಿ ಅಂದರೆ, ಎಲ್ಲ ನಮ್ಮ ದೇಶದ ಜನತೆ ಇವತ್ತು ಎಚ್ಚರವಾಗಿದ್ದಾರೆ. ಈ ಎಲೆಕ್ಷನ್ನಲ್ಲಿ ಅವ್ರಿಗೆ ಸಂಪೂರ್ಣವಾಗಿ ಪಾಠ ಕಲಿಸ್ತಾರೆ. ಹೇಳಿ ನನ್ನ ಮಾತನ್ನು ಹೇಳಿ.